ಇಂದಿಗೂ ಆ ಹರಕೆ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಹೀಗೆ ಹರಕೆ ಹೊತ್ಕೊಂಡವರೆಲ್ಲ ಲಿಂಗ ಕೆತ್ತಿಸ್ಕೊಟ್ಟು ಸಾವಿರಾರು ಲಿಂಗಗಳ ನಿರ್ಮಾಣ ಆಯಿತು ಅಲ್ಲಿ. ಅಸಂಖ್ಯಾತ ಲಿಂಗಗಳ ನಿರ್ಮಾಣ ಆಯಿತು. ಅದು ಒಂದು ಶ್ರದ್ಧಾ ಭಕ್ತಿಯ ಧಾರ್ಮಿಕ ಸ್ಥಳ, ಪಿಕ್ನಿಕ್ ಸ್ಪಾಟ್ ಅಲ್ಲ ಅದು. ಅಲ್ಲಿ ಹೋಗಿ ಅಲ್ಲಿ ಅಸಹ್ಯ ಮಾಡುವುದು ಅಥವಾ ಅಲ್ಲಿ ಗಲೀಜು ಮಾಡುವುದು, ಅದನ್ನು ಅನೈತಿಕ ಚಟುವಟಿಕೆಗಳು ಬಳಸ್ಕೊಳ್ಳೋದು, ಈ ಥರ ಎಲ್ಲ ತಪ್ಪು. ಆ ಥರ ಎಲ್ಲ ಕೆಲವು ನಡೆದಾಗ ನಾವು ವಿರೋಧಿಸ್ತಾ ಇದ್ದೇವೆ ಕೂಡ. ಈಗಲೂ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಅದೊಂದು ಧಾರ್ಮಿಕ ಸ್ಥಳ, ಅದೊಂದು ಆಧ್ಯಾತ್ಮಿಕ ಸ್ಥಾನ, ಒಂದು ಹರಕೆಯ ಕೇಂದ್ರ. ಹೀಗಾಗಿ ಅದನ್ನು ಅದೇ ದೃಷ್ಟಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು. ಮಹಂತಿನ ಮಠ ಅಂತ ಒಂದಿದೆ. ಆ ಮಹಂತಿನ ಮಠ ಅಂತಂದರೆ ಅದು ಈ ಬೆಳವಡಿ ಮಲ್ಲಮ್ಮೆಲ್ಲ ಆಡಿ ಬೆಳೆದ ಪ್ರದೇಶ ಅದು. ಅಲ್ಲಿ ಅರಮನೆಯ ಅವಶೇಷ ಕೂಡ ಇದೆ. ಇದೇ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲೇ ನಾವು ತೋರಿಸಿದ್ವಿ ಅದನ್ನೆಲ್ಲ, ಆ ಪ್ರದೇಶವನ್ನೇ ತೋರಿಸಿದ್ವಿ. ಮಲ್ಲಮ್ಮ ಆಡಿ ಬೆಳೆದ ಪ್ರದೇಶ. ಬ್ರಿಟಿಷರನ್ನು ಸೋಲಿಸಿದರು ಅಂತ ಹೇಳಿದ್ವಿ. ಸೋಲಿಸುವಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳಿದ್ವೇ ಅವರಲ್ಲಿ, ಇದ್ವೂ ಹೇಳೋದಕ್ಕೆ ನಮಗೆ ಸಾಕ್ಷಿ ಇದೆ, ಸೋದೆಯಲ್ಲೇ ಸಾಕ್ಷಿ ಇದೆ. ಎಷ್ಟೊಂದು ಫಿರಂಗಿಗಳಿದೆ, ಶಿಲಾಮಯ ಫಿರಂಗಿಗಳು, ದೈತ್ಯಾಕಾರದ ಬೃಹದಾಕಾರದ ಫಿರಂಗಿಗಳೆಲ್ಲ ಇದೆ ಕೋಟೆಯ ಒಳಭಾಗದಲ್ಲಿ. ಹೀಗಾಗಿ ಅದೆಲ್ಲ ನಮಗೆ ಸಿಗುವ ಎವಿಡೆನ್ಸಸ್ಗಳು.